ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ಯಾಕೆ ಸುಮ್ಮನೆ ಇದೆಯಾ? ಸುಬ್ಬು, ಮಾತಾಡು. ನಮ್ಮಮ್ಮ ಎಲ್ಲಿದ್ದಾರೆ? ಆ ಮನೇಲಿದ್ದಾರಾ? ನಮ್ಮಮ್ಮನ ಬಗ್ಗೆ ಏನ್ ಗೊತ್ತು? ಹೇಳು ಸುಬ್ಬು. ಮೇಡಮ್, ಅದು ನಿಮ್ಮಮ್ಮ ಈಗ ಅಲ್ಲೇ ಇದ್ದಾರೆ ಮೇಡಮ್. ಆದ್ರೆ ನನ್ನ ಮಾತಿನ ಅರ್ಥನೇ ಬೇರೆ. ಅಂದ್ರೆ ನಂದಿನಿ ಅವರಂದ್ರೆ ಯಾರು ಹೇಳಿ? ಸಾಲಿಗ್ರಾಮದ ಮನೆ ಮಗಳು. ಅವ್ರಿಗೆ ಹಠ ಇತ್ತು, ಛಲ ಇತ್ತು, ಜೀವನದಲ್ಲಿ ಒಂದು ಆದರ್ಶ ಇತ್ತು. ಅದೇ ಛಲ, ಅದೇ ಆದರ್ಶ ಆ ಮನೇಲಿ ಇನ್ನೂ ಇದೆ ಮೇಡಮ್. ಅವ್ರ ನೆನಪುಗಳೇ ಇದೆ. ನನಗನ್ಸುತ್ತೆ ಯಜಮಾನ್ರ ಮನಸ್ಸಲ್ಲಿ ಅವ್ರು ಇನ್ನೂ ಮನೆ ಮಾಡಿದ್ದಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಆ ಮನೆಗೆ ಕಾವಲಾಗಿದ್ದಾರೆ ಅಂತ. ಅದಕ್ಕೆ ನಾನು ಅವರು ಆ ಮನೇಲೇ ಇದ್ದಾರೆ ಅಂತ ಹೇಳಿದೆ ಅಷ್ಟೇ. ಅದು ನಿಜಾನೇ ಸುಬ್ಬು. ಅಮ್ಮ ನಮ್ಮ ಎಲ್ರ ಮನಸ್ಸಲ್ಲಿರುವಾಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ತಾನೇ ಅರ್ಥ. ಹೌದು ಮೇಡಮ್, ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನೇ ಅವ್ರನ್ನ ಜೀವಂತವಾಗಿ ಜೊತೆಗಿರಿಸಿದೆ. ಇದೇ ಪ್ರೀತಿ ಒಂದಲ್ಲ ಒಂದಿನ ಅವ್ರನ್ನ ನಿಮ್ಮ ಕಣ್ಣೆದುರುಗಡೆ ತಂದು ನಿಲ್ಸುತ್ತೆ. ಹೌದು ಸುಬ್ಬು, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಅಮ್ಮನ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿನೇ ಆಗ್ತಾ ಇದೆ. ಬರೀ ನನ್ನ ಆಸೆಗೆ, ನನ್ನ ಪ್ರೀತಿಗೆ ಮಾತ್ರ ಅಲ್ಲ, ನಮ್ಮ ಮನೆ ಪರಿಸ್ಥಿತಿ ಸರಿ ಆಗ್ಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು, ಅಪ್ಪನ ಮನ್ಸು ತಿಳಿ ಆಗ್ಬೇಕು ಅಂದ್ರೆ ನಮ್ಮಮ್ಮ ಮತ್ತೆ ವಾಪಸ್ ಬರ್ಲೇಬೇಕು. ಅಷ್ಟೇ ಅಲ್ಲ ಮೇಡಮ್, ಆ ವಿಜಯಾಂಬಿಕನ್ ತರಪ ಎಳಿಬೇಕು, ಅವಳು ಅಂತ್ಯ ಆಗ್ಬೇಕು ಅಂದ್ರೂ ನಂದಿನಿ ಅಮ್ಮವ್ರು ಬರಲೇಬೇಕು. ಆ ದಿನ ಆದಷ್ಟು ಬೇಗ ಬರುತ್ತೆ. ಏನ್ ಮೇಡಮ್, ಹಳೆ ಪತ್ಯದಲ್ಲಿ ಸಿನಿಮಾಗಳ ತರ ಟಾರ್ಚ್ ಬಿಟ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಇದೆಲ್ಲ ಬೇಕಾ? ಎಲ್ಲ ಬೇಕು. ಓಲ್ಡ್ ಇಸ್ ಗೋಲ್ಡ್ ಅಂತ ಕೇಳಿಲ್ವ ನೀನು? ಇದನ್ನ ನಡುಕ್ತಾ ಇದೆಯಾ ನೀನು? ಸರಿಗೆ ಹೊತ್ಸ್ಲಾ? ಬೇಡ ಮೇಡಮ್, ಬೇಡ ಬೇಡ ಬೇಡ. ಇನ್ನೇನು ಹಿಂಗೆ ನಡುಕ್ತಾ ಇರ್ತೀಯಾ? ಇರು ಒಂದು ನಿಮಿಷ ಹೊತ್ತಿಸ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಅದು ಎಷ್ಟೊತ್ತಂಗ ಚಳಿ ಆಗ್ತಿತ್ತಲ್ಲ, ಈಗ ಚಳಿಯೆಲ್ಲ ಹೊರಟೋಗಿ ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಓಹೋ, ಹಾಗಾದ್ರೆ ನಾನು ತುಂಬಾ ಹಾಟ್ ಅಂತ ಅರ್ಥನಾ? ಮೇಡಮ್, ನಾನು ಯಾವಾಗ ಆ ಥರ ಎಲ್ಲ ಮಾತಾಡಿದ್ದೀನಿ? ಯಪ್ಪ, ನಾನು ನಿನ್ನ ಹೆಂಡತಿ, ನೀನು ಹಾಗೆ ಮಾತಾಡ್ಬೋದು, ನಿನ್ ಪರ್ಮಿಷನ್ ಇದೆ. ಅಲ್ಲ ಮೇಡಮ್, ನಾವೀಗ ಮಾತಾಡ್ಬೇಕಾಗಿರೋ ವಿಷಯನೇ ಬೇರೆ, ಮಾತಾಡ್ತಿರೋ ವಿಷಯನೇ ಬೇರೆ. ಯಪ್ಪ, ನೀನ್ ವೇಸ್ಟ್ ಕಣೋ ಸುಬ್ಬು, ನಿಜವಾಗ್ಲೂ ವೇಸ್ಟ್ ನೀನು. ಅದು ಹಂಗಲ್ಲ ಮೇಡಮ್, ಈಗ ಮೈ ಬಿಸಿ ಜಾಸ್ತಿ ಆದರೆ ಮನಸ್ಸು ತಾಳ್ಮೆ ಕಳ್ಕೊಳ್ಳುತ್ತೆ. ಮನಸ್ಸು ತಾಳ್ಮೆ ಕಳ್ಕೊಂಡ್ರೆ ಮುದ್ದು ಮಾಡಬೇಕು ಅನ್ಸುತ್ತೆ, ಮುದ್ದು ಮಾಡಬೇಕು ಅನ್ಸಿದ್ರೆ ಮುತ್ತು ಕೊಡಬೇಕು ಅನ್ಸುತ್ತೆ, ಮುತ್ತು ಮತ್ತು ಇನ್ನೆಲ್ಲೆಲ್ಲೋ ಕರ್ಕೊಂಡೋಗುತ್ತೆ. ಅದಕ್ಕೆ ಹಾಗೆ ಹೇಳಿದೆ. ಈಗ ಇಷ್ಟೊತ್ತಿಗೆ ಇದೆಲ್ಲ ಬೇಕಾ? ಅದೇನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ನನಗನ್ಸುತ್ತೆ. ಬರೀ ಮುದ್ದು ಮಾಡಬೇಕು ಅನ್ನೋ ಕಾರಣಕ್ಕಲ್ಲ, ನಾವಿಬ್ಬರು ಜೊತೆಗಿದ್ರೆ ಎಂಥ ಯುದ್ಧನ ಬೇಕಾದರೂ ಗೆಲ್ಬೋದು ಅನ್ನೋ ನಂಬಿಕೆ ನನಗೆ. ನಿಜ ಮೇಡಮ್, ನಿಜ. ಆದಷ್ಟು ಬೇಗ ಅಪ್ಪನ ಹತ್ರ ಮಾತಾಡಿ ಈ ಜಾತಕ, ಪಂಚಾಂಗ, ನಾವಿಬ್ರು ದೂರ ಇರೋದು ಇದನ್ನೆಲ್ಲ ಸೈಡ್ಗಿಟ್ಟು ಯಾವಾಗಲೂ ಒಟ್ಟಿಗೆ ಇರೋ ಹಾಗೆ ಮಾಡ್ತೀನಿ. ಸರಿ, ಆದಷ್ಟು ಬೇಗ ಮಾತಾಡ್ತೀನಿ. ಮಾತಾಡ್ತೀನಿ. ನಿಮಗೆ ಬೇಜಾರಿಲ್ಲ ಅಂದರೆ? ಬೇಜಾರಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹತ್ರ ಬರ್ಬೋದಾ? ಅವಮ್ಮ ವಿಲನ್ನ. ಏಯ್ ಬಾವಾ, ವಿಲನ್ನು ನಾವು
ಅವಳು ಬರೀ ಆರ್ಡರ್ ಕೊಟ್ಲು, ಆದ್ರೆ ನಾನು ಬಾರ್ಡರ್ ಕ್ರಾಸ್ ಮಾಡಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಕೈಯಲ್ಲಿ ದುಡ್ಡು ದೌಲತ್ತು ಗತ್ತು ಇಟ್ಕೊಂಡು ಬೇರೆಯವ್ರ ಜೀವನ ಹಾಳು ಮಾಡೋರು ನಿಜವಾದ ವಿಲನ್ಗಳಲ್ಲ. ಕೈಯಲ್ಲಿ ಕಾಸಿಲ್ದೇ ಇದ್ರು ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬತ್ತಿ ಇಟ್ಕೊಂಡು ಬದುಕ್ತೀವಲ್ಲ, ನಾವು ನಿಜವಾದ ವಿಲನ್ಗಳು. ಈ ಕಾಂತಮ್ಮ ಇಲ್ಲ ಅಂದಿದ್ರೆ ಅವಳ ಪ್ಲಾನ್ಗಳೆಲ್ಲ ಗುರ್ತೇ ಸಿಗದ ಊಟಗಳಾಗತ್ತೆ. ನೀನು ಎಷ್ಟೇ ಮಸಾಲೆ ಹಾಕಿದ್ರು ಊಟಕ್ಕೆ ಉಪ್ಪು ಹಾಕಿದ್ರೇನೆ ರುಚಿ. ಹಾಗೆ ಅವಳು ಎಂತೆಂಥ ಐಡಿಯಾ ಹಾಕಿದ್ರು ಈ ಕಾಂತಮ್ಮ ಕಣ್ ಬಿಟ್ರೇನೆ ಅವಳ ಐಡಿಯಾಗಳು ಗೆಲ್ಲೋದು. ಅದೆಲ್ಲ ಸರಿ, ನಾವು ವಿಜಯಾಂಬಿಕಾಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅಪ್ಪಿತಪ್ಪಿ ನಾವು ಸಿಕ್ಕಾಕೊಂಬಿಟ್ಟೆ. ಆಯ್ತು, ಮುಚ್ಚು ಬಾಯಿ ಅಪಶಕನ. ಹಾಗಲ್ವೇ ಈ ಶ್ರಾವಣಿ ಸುಬ್ರಹ್ಮಣ್ಯ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಆ ವಿಜಯಾಂಬಿಕನ ಸದೆ ಬಡಿಬೇಕು ಅಂತ ಹೇಳ್ತಾ ಇದ್ರು, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಮಾತಾಡ್ಕೋತಾ ಇದ್ರು. ಈ ವಿಜಯಾಂಬಿಕನ್ನೇ ಸದೆ ಬಡಿಬೇಕು ಅಂತ ಹೇಳ್ತಿರುವಾಗ ನಾವೇನಾದ್ರೂ ಅಪ್ಪಿ ತಪ್ಪಿ ಸಿಕ್ಕಾಕಟ್ರೆ ಸುಮ್ಮನೆ ಬಿಡ್ತಾರಾ? ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಬಾವ. ಈ ಜಗತ್ನಲ್ಲಿ ದುಡ್ಡಿರೋನೇ ದೊಡ್ಡ ಮನುಷ್ಯ. ದುಡ್ಡೊಂದಿದ್ರೆ ತಪ್ಪು ಮಾಡಿದವನು ತಪ್ಪಿಸ್ಕೋಬಹುದು, ಕೊಲೆ ಮಾಡಿದವನು ಕೂಲಾಗಿರ್ಬೋದು. ಹೌದು, ದುಡ್ಡೇ ದೊಡ್ಡಪ್ಪ. ಆದ್ರೆ ನಮ್ಮೆಚ್ಚರಿಕೆ ನಾವಿರ್ಬೇಕು. ಕೈಯಲ್ಲಿ ದುಡ್ಡಿದ್ರೆ ನಿಲ್ಲಲ್ಲ, ಹೆಡ್ಡು ತಲೆ ತಿರುಗಬಾರ್ದಲ್ವಾ? ನಿನ್ನ ಎಲ್ಲಿ ಬಿಡ್ತೀಯ ನಮ್ಮ ಮಿಡ್ಲ್ ಕ್ಲಾಸ್ ಬುದ್ಧಿನ? ಹೋಗೋ ಬಿದ್ಕೋ, ಹೋಗೋ ಒಳಗೆ. ಜೈ ಬಳಂಗಮತ್ಸ್ಯ ಮಹಾಗುರುವೆ. ತೊಲಗೋ. ಈ ಮನೇಲಿ ನನಗೆ ತುಂಬ ಕೆಲಸ ಇದೆ. ನನ್ನ ನೆಕ್ಸ್ಟ್ ಟಾರ್ಗೆಟ್ಟು ನೀವೇ. ನನ್ನ ಗಂಡನ ಜೊತೆಯಾಗಿ ನಾನು ನಿಲ್ತೀನಿ. ಯಾರನ್ನ ನೀನು ಬೀದಿಗೆ ತರಬೇಕು ಅಂತ ಅಂದ್ಕೊಂಡಿದ್ಯೋ ನಿನ್ನ ಕಣ್ಣು ಮುಂದೆನೆ ಅವರನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ. ಇವಳು ಯಾಕೆ ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ ಅಂತ ಅನ್ಕೋತಾ ಇದೀಯಾ? ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಅಲ್ವಾ, ಅದಕ್ಕೆ.